ಇವತ್ತು ನಾವು ರಿವ್ಯೂ ಮಾಡಕೊಟ್ಟಿರೋ ಕಾರೇ ಕಿಯಾದ ಸೆರಾಸ್. ಈ ಕಾರಲ್ಲಿ ಒಳ್ಳೊಳ್ಳೆ ಫೀಚರ್ಗಳಿದೆ, ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಈ ಕಾರಲ್ಲಿ 1.0 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಅಥವಾ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ಈ ಕಾರು ಪೆಟ್ರೋಲಲ್ಲಿ 120 PS ಆಫ್ ಪವರ್ ಮತ್ತು 172 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾರಿನ ಹೆಡ್ಲೈಟ್ ಒಂಚೂರು ಚೆನ್ನಾಗಿದೆ ಗುರು. 3 ಸೆಟಪ್ ಬರುತ್ತೆ, DRL ಮತ್ತು ಇಂಡಿಕೇಟರ್ ಒಟ್ಟಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಂಡಿಕೇಟರ್ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದು ಕಿಯಾ ಮತ್ತು ಹುಂಡೈಯ K1 ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಆಗಿದೆ. ಇದು ಫ್ರಂಟ್ ವೀಲ್ ಡ್ರೈವ್ ಮಾತ್ರ ಬರೋದು. ಇದು ಹೇಳೋದಾದ್ರೆ ಕಿಯಾ ಸೋನೆಟ್ ಮತ್ತು ಕಿಯಾ ಸೆಲ್ಟಾಸ್ ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇದ್ರ ಸೈಡ್ ಲುಕ್ ಹೇಳೋದಾದ್ರೆ ಇದೊಂಥರ ಕಾಂಟ್ರವರ್ಷಿಯಲ್ ಇದ್ದಂಗೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ನನ್ನ ಒಪಿನಿಯನ್ ಹೇಳೋದಾದ್ರೆ ಕಿಯಾ ಕುಡ್ ಹ್ಯಾವ್ ಡನ್ ಬೆಟರ್. ಇಲ್ಲಿ ಮಿರರ್ ಅಲ್ಲೇ ಇಂಡಿಕೇಟರ್ ಕೂಡ ಬರುತ್ತೆ. ಜೊತೆಗೆ ಇದ್ರ ಡೋರ್ ಹ್ಯಾಂಡಲ್ ಮಾತ್ರ ಸೈಕ್ ಇದೆ ಗುರು. ಮತ್ತೆ ಇದ್ರ ವೀಲ್ಸ್ ಬಗ್ಗೆ ಹೇಳೋದಾದ್ರೆ ಇದು 16 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಇನ್ನು ಇದರ ರಿಯರ್ ಲುಕ್ ಹೇಳೋದಾದ್ರೆ ಇದೊಂದು ಸ್ವಲ್ಪ ಅದೇ ಥರ ಕಾಂಟ್ರವರ್ಷಿಯಲ್, ಬಟ್ ಇಲ್ಲಿ ಮೇಲ್ಗಡೆ ಗ್ಲಾಸ್ ಬರುತ್ತೆ, ಸೈಡಲ್ಲಿ ಲೈಟ್ ರಿಫ್ಲೆಕ್ಟರ್ ಮತ್ತು ಇಂಡಿಕೇಟರ್ ಬರುತ್ತೆ. ಇಂಡಿಕೇಟರ್ ಸೈಡಲ್ಲಿ ಮೌಂಟ್ ಆಗಿದೆ, ಹ್ಯಾಲಜನ್ ಲೈಟ್ ಇಂಡಿಕೇಟರು. ನೆಕ್ಸ್ಟು ಹಿಂದ್ಗಡೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಂಡಿಕೇಟರ್ ಹ್ಯಾಲಜನ್. ಇದರಲ್ಲಿ ಟರ್ಬೋ GTI ಕಿಯಾ ಮತ್ತು ಸೈರಾಸ್ ಅಂತ ಹೇಳ್ಬಿಟ್ಟು ಬ್ಯಾಜಿಂಗ್, ವೈಪರ್, ಡಿಫಾಗರ್ ಮತ್ತು ಲೈಟ್. ಇದು ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಲೈಟ್ ರಾತ್ರಿ ಹೊತ್ತು ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೈ ಮೌಂಟ್ ಸ್ಟಾಪ್ ಲೈಟ್ ಇದೆ. ಇದರ ಬೂಟ್ ನೋಡೋದಾದರೆ ಇದರಲ್ಲಿ ಸುಮಾರು 465 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಲೈಟ್ ಕೂಡ ಇದೆ, ಹುಕ್ಸ್. ಬನ್ನಿ ರಿಯರ್ ಸೀಟಿಗೆ ಹೋಗೋಣ. ಹಿಂದೆ ಕೂಡ ಫ್ಲಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ ನಮಗೆ. ಇದ್ರ ಜೊತೆಗೆ ಸನ್ಶೇಡ್ಸ್ ಕೂಡ ಸಿಗುತ್ತೆ. ಇದನ್ನು ಪೊಲೀಸ್ನವರು ಚಲಾನ್ ತೆಗಿತಾರೆ, ಬಟ್ ಆದರೂ ಕಂಪ್ನಿಗಳು ಕೊಡ್ತಾ ಇದ್ದಾರೆ. ಜೊತೆಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋಸ್ ಕೂಡ ಸಿಗುತ್ತೆ ಇದರಲ್ಲಿ. ನೋಡಿ ಇದು 1 ಟಚ್ ಡೌನ್, 1 ಟಚ್ ಅಪ್. ಇದ್ರ ಜೊತೆಗೆ ಕ್ರೋಮಲ್ಲಿ ಇದು ಕೊಟ್ಟಿದ್ದಾರೆ, ಡೋರ್ ಓಪನರು. ಇದ್ರ ಜೊತೆಗೆ 60-40 ಸ್ಪ್ಲಿಟ್ನ ನೋಡ್ಬೋದು. ಸೀಟ್ ಕೂಡ ಕಂಫರ್ಟಬಲ್ ಆಗಿದೆ. ಇದು ಫುಲ್ ಅಪ್ರೈಟ್ ಇರ್ಬೋದು, ಇದು ಫುಲ್ ರಿಕ್ಲೈನ್ ಆಗಿರೋದು ಸೀಟುಗಳು. ಬನ್ನಿ ಒಳಗಡೆ ಕೂತ್ಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಬರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಸೀಟ್ ವೆಂಟಿಲೇಷನ್ ಕೂಡ ಆಪ್ಷನ್ ಇದೆ, ಆದರೆ ಟಾಪ್ ಮಾಡಲಲ್ಲಿ ಮಾತ್ರ. ಇದ್ರ ಜೊತೆಗೆ ಪ್ಯಾನರಾಮಿಕ್ ಸನ್ರೂಫ್ ಹಿಂದೆ ಕೂತ್ಕೊಂಡು ಆಕ್ಸೆಸ್ ಮಾಡ್ಬೋದು. ನೋಡಿ ಇಷ್ಟು ದೂರ ಓಪನ್ ಆಗುತ್ತೆ ಈ ಪ್ಯಾನರಾಮಿಕ್ ಸನ್ರೂಫು. ಸೀಟ್ಸ್ ವಿಚ್ ಇಸ್ ಸ್ಕೂಪ್ಡ್ ಔಟ್ ಸೀಟ್ಸ್. ಜೊತೆಗೆ 2 ಟೈಪ್ ಸಿ ಸ್ಲಾಟ್ಗಳು ಬರ್ತವೆ ವಿತ್ AC ವೆಂಟ್ಸ್. ಇಲ್ಲೂ ಸೇಮ್ ಅದೇ ಥರ. ಜೊತೆಗೆ ಸ್ಪೀಕರ್ ಲೈಟ್ ಬೇಕು ಅಂತ ಹೇಳಿದ್ರೆ ಒಂದು ಲೈಟ್, ಸೇಮ್ ಸೆಕೆಂಡ್ ಲೈಟ್. ಮತ್ತು ಡ್ಯಾಶ್ ಬೋರ್ಡಿನ ಲುಕ್. ಡ್ರೈವರ್ ಸೈಡ್ ನೋಡಿದ್ರೆ 1 ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋಸ್ ಕೂಡ ಸಿಗುತ್ತೆ ಇದರಲ್ಲಿ. ಇದ್ರ ಜೊತೆಗೆ ಆಟೋ ಫೋಲ್ಡಬಲ್ ORVMs, ವೆಂಟಿಲೇಟೆಡ್ ಸೀಟ್ ಕೂಡ ಸಿಗುತ್ತೆ ಇದರಲ್ಲಿ. ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಕ್ಕೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ, ಹೆಡ್ಲೈಟ್ ಲೆವೆಲರ್. ಈ ಕಾರಿನ ಸೀಟ್ ಇದೆಯಲ್ಲ ಲೆದರ್ ಸೀಟು, ಇದೊಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಜೊತೆಗೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಕೂಡ ಇದೆಯಲ್ಲ, ಇನ್ನೂ ಚೆರಿ ಅಂತ ಕೇಕ್ ಆಗುತ್ತೆ. ಡ್ರೈವರ್ಸ್ ಹೈ ವ್ಯೂ ಇಂದ ಹಿಂಗೆ ಕಾಣುತ್ತೆ ಇದ್ರ ಡ್ಯಾಶ್ ಬೋರ್ಡು. ಇದ್ರ ಜೊತೆಗೆ ಬಂದುಬಿಟ್ಟು ಆಟೋಮೆಟಿಕ್ ಲೈಟ್ ಬರುತ್ತೆ ಗಾಡೀಲಿ. ಆಟೋಮೆಟಿಕ್ ವೈಪರ್ ಇದರಲ್ಲಿ ಬರಲ್ಲ. ಸ್ಟೇರಿಂಗ್ ವೀಲ್ ನೋಡಿ ಹಿಂಗೆ ಕಾಣ್ತಾ ಇದೆ. ಇದು ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ, ಬಟ್ ಹಳೆ ಸ್ಟೇರಿಂಗ್ ವೀಲ್ ವಾಸ್ ದ ಲೆಜೆಂಡ್ ಅಂತ ಹೇಳ್ಬೋದು. ಕ್ಲಸ್ಟರಲ್ಲಿ ತುಂಬಾ ಫೀಚರ್ ಇದೆ. ಲೆಫ್ಟ್ ಸೈಡಲ್ಲಿ ಫ್ಯೂಲ್ ಗೇಜು, ರೈಟ್ ಸೈಡಲ್ಲಿ ಟೆಂಪ್ರೇಚರು, ಇಲ್ಲಿ ಎಷ್ಟು ಕಿಲೋಮೀಟರ್ ಕಾರ್ ಓಡಿದೆ, ಡಿಸ್ಟೆನ್ಸ್ ಟೆಂಪ್ಟಿ, ಸ್ಪೀಡ್, RPM, ಎಲ್ಲ ಫೀಚರ್ಗಳು ಆಲ್ಮೋಸ್ಟ್ ಇದೆ ಇದರಲ್ಲಿ ಅಂತ ಹೇಳ್ತೀನಿ. ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬಂದಿದೆ. ಇದು ನೋಡಿದ್ರೆ ಆಲ್ಮೋಸ್ಟ್ ಇದನ್ನು 30 ಇಂಚಸ್ ಟಚ್ ಸ್ಕ್ರೀನ್ ಅಂತ ಹೇಳ್ತಾರೆ. 30 ಇಂಚಸ್ ಹೆಂಗೆ ಅಂತ ಹೇಳಿದ್ರೆ 12.3 ಇಂಚಸ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರುತ್ತೆ. ಜೊತೆಗೆ 12.3 ಇಂಚಸ್ ಡ್ರೈವರ್ ಡಿಸ್ಪ್ಲೇ ಇರುತ್ತೆ. ಜೊತೆಗೆ 5 ಇಂಚಸ್ ಟಚ್ ಸ್ಕ್ರೀನ್ ಫಾರ್ AC ಕ್ಲೈಮೇಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಎಲ್ಲ ಕಾರಲ್ಲೂ 100 ಫೀಚರ್ ಕೊಟ್ಟಿದ್ರೆ ಇದರಲ್ಲಿ 100+ ಇನ್ನೊಂದು 20 ಸೇರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಬರೀ ಟಚ್ ಸ್ಕ್ರೀನ್ದು ಹೆಚ್ಚು ಕಮ್ಮಿ 1 ಗಂಟೆ ವೀಡಿಯೋ ಮಾಡಾಕ್ಬೋದು.
ಗಾಡಿಯಲ್ಲಿ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ವಾಲ್ಯೂಮ್ ರಾಕರ್ ಇರ್ಬೋದು, ಹೋಮ್, ಮ್ಯಾಪ್, ಸರ್ಚ್ ಎಲ್ಲ ಕೂಡ ಫಿಸಿಕಲ್ ಬಟನ್ ಇದೆ. ಇದ್ರ ಜೊತೆಗೆ ಇದರಲ್ಲಿ ಸಿಂಗಲ್ ಝೋನ್ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಚಾರ್ಜಿಂಗ್ ಸಾಕೆಟ್ ಬರೋದಾದ್ರೆ ಇದರಲ್ಲಿ 2 ಥರ ಬರುತ್ತೆ. ಒಂದು ಬರೀ ಚಾರ್ಜಿಂಗ್, ಇನ್ನೊಂದು ಚಾರ್ಜಿಂಗ್ ಪ್ಲಸ್ USB. ಇದ್ರ ಜೊತೆಗೆ ಇಲ್ಲಿ 12 ವೋಲ್ಟಿನ ಒಂದು ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸೆನ್ಸರ್ ಆಫ್ ಆನ್ ಮಾಡೋಕ್ಕೆ ಇದು ರಿಯರ್ ವ್ಯೂ ಮಾನಿಟರ್ ಅಥವಾ ಮಿರರ್ ಅಂತ ಹೇಳ್ಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿದೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕ್ ಕೂಡ ಬರುತ್ತೆ. ರಿವರ್ಸ್ ಗೇರ್, ರಿವರ್ಸ್ ಕ್ಯಾಮ್ರಾ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪಾರ್ಕಿಂಗ್ ಸೆನ್ಸರ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬರುತ್ತೆ ಹೋಗುತ್ತೆ. ಇದ್ರ ಜೊತೆಗೆ 2 ಕಪ್ ಹೋಲ್ಡರ್ಸ್, ಜೊತೆಗೆ ಹಾರ್ಮ್ ರೆಸ್ಟ್, ಇದು ಗ್ಲೋ ಬಾಕ್ಸ್ ನೋಡಿ. ಇಲ್ಲಿ ಮ್ಯಾನ್ಯುಯಲ್ IRVM ಬರುತ್ತೆ. ಇದ್ರ ಜೊತೆಗೆ ಸನ್ವೈಸರ್ ಅಲ್ಲಿ ಡ್ರೈವರಿಗೆ ಯಾವುದೇ ಥರ ಮಿರರ್ ಇಲ್ಲ, ಕೋ ಡ್ರೈವರಿಂಗ್ ಮಿರರ್ ಇದೆ. ಲೈಟ್ ನೋಡೋದಾದ್ರೆ ವೈಟ್ ಲೈಟ್ಗಳೇ. ಗಾಡಿ ಆಫ್ ಮಾಡಿದಾಗ ಇಲ್ಲೊಂದು ಕೂಲ್ ಆನಿಮೇಷನ್ ಬರುತ್ತೆ 2 ಸ್ಕ್ರೀನಲ್ಲಿ.